ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಯ ಕಾಮಗಾರಿಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹೆಮ್ಮೆಯ ಶಾಸಕರಾಗಿರುವ ಶ್ರೀ ಯಶವಂತರಾಯಗೌಡ ಪಾಟೀಲ್ ರವರು ದೇಶದ ಜನಪ್ರಿಯ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಸಿಂಧನೂರು ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಮಾನ್ಯ ನಾನು ಅತ್ಯಂತ ಪ್ರೀತಿಯಿಂದ ಈ ನಿಂಬೆ ನಾಡಿಗೆ ಸ್ವಾಗತಿಸ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಯಶವಂತ ರಾಯಗೌಡ ಪಾಟೀಲ್ ರವರು ಒಟ್ಟಾಗಿ ಒಗ್ಗಟ್ಟಾಗಿ ನಾವಿದ್ದೀವಿ ನಿಮ್ಮೊಂದಿಗೆ, ಇದು ಜನಪರವಾದ ಸರ್ಕಾರ, ಜನ ಕಲ್ಯಾಣದ ಸರ್ಕಾರ ಎನ್ನುವ ಮಹಾ ಭರವಸೆಯೊಂದಿಗೆ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ. ಬಂಧುಗಳೇ, ಇದು ನಿಮ್ಮೆಲ್ಲರ ಉದ್ಧಾರದ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆ ಇಂಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಪರವಾದ ಕಾರ್ಯಕ್ರಮ ಸರ್ವಾಂಗೀಣ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆ ಇಟ್ಟಿದೆ ಇಂಡಿ ವಿಧಾನಸಭಾ ಕ್ಷೇತ್ರ ವಿಜಯಪುರ ಜಿಲ್ಲೆ. ಸನ್ಮಾನ್ಯ ಎಂ.ಬಿ. ಪಾಟೀಲ್ರೆ, ಈ ರಾಜ್ಯ ಕಂಡ ಅಪರೂಪದ ಅತ್ಯಂತ ಸೌಮ್ಯ ಜೀವಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ರೆ, ನನ್ನ ಆತ್ಮೀಯರು, ಒಡನಾಡಿಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವರಾಮನ ಜನಸ್ತೋಮ, ಆ ಗ್ರಾಮದವರು ಸಂತೋಷವನ್ನ ಅದಕ್ಕೆ ಮಿತಿ ಇರಲಿಲ್ಲ. ಅವರ ಆಶೀರ್ವಾದ ನಿಮ್ಮಿಬ್ಬರಿಗೂ ಸಹಿತ ಪ್ರಕಾಶ್ ಪಾಟೀಲ್ರೆ ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. 50 ಲಕ್ಷ ರು ವೆಚ್ಚದಲ್ಲಿ ಹಿರೇದೇವರೂರು ಗ್ರಾಮದ ಪಿಟಿ ಟ್ಯಾಂಕ್ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದೆ. ಬಜೆಟ್ ಒಳಗೆ ರೇವಣಸಿದ್ದೇಶ್ವರಿ ಆತ್ಮೀಯ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ರು. ಇವತ್ತು ನಮ್ಮ ರಾಜ್ಯದ ಭಾಷೆಯಿಂದ ನಾವು ಕೆಲವೇ ಇವತ್ತು ಅಂತ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರವನ್ನು ಮಾಡಿದ್ದೇವೆ. ಹಾಗೆ ಅನೇಕ ಯೋಜನೆಗಳಿಗೆ ತಾವು ಸಹಾಯವನ್ನು ಮಾಡಿದರೆ ತಮ್ಮ ಈ ಒಂದು ಉಪಕಾರವನ್ನ ಈ ಭಾಗದ ಜನ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರ್ಬೋದು, ತಾವೇನ ಮೊನ್ನೆ ನಂದಿ ಬೆಟ್ಟ ಇರ್ಬೋದು, ಮುಂದೆ ತಾವೇನಿಲ್ಲ ಬಿಜಾಪುರಕ್ಕೆ ಬಂದು ಕ್ಯಾಬಿನೆಟ್ ಮಾಡೋರಿದ್ರೆ ಆ ಸಂದರ್ಭದಲ್ಲಿ ಇದನ್ನ ಪರಿಗಣಿಸಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯ ಪ್ರಾರ್ಥನೆ ಮಾಡಿ ಹೀಗೆ 10 ಹಲವು ಯೋಜನೆಗಳು ತಾವೆಲ್ಲ ಯೋಜನೆಗಳಿಗೆ ಸಹಾಯ ಮಾಡಿದ್ರೆ ನಾನೆಲ್ಲ ವೇದಿಕೆ ಮೇಲೆ ಹೇಳಕ್ ಹೋಗಲ್ಲ. ನಾನು ನಿಮ್ಮ ಮನೆಗೆ ಬಂದು ಏನೇನು ಕೇಳಿನೋ ಅವೆಲ್ಲ ಮಾಡಿಕೊಟ್ಟಿದ್ದೆ. ಅದಕ್ಕಾಗಿ ನಾನು ನಿಮ್ಮನ್ನ ಹೃದಯಾಂತರದಿಂದ ವಿದ್ಯಾರ್ಥಿಗಳ ಮೇಲೆ ಭವಿಷ್ಯವನ್ನ ರೂಪಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ JTTC ಕಾಲೇಜ್. ಹಾಗೆ ಹೀಗೆ 10 ಹಲವು ಈಗ ತಾನೇ ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂಡಿ ಮತಕ್ಷೇತ್ರದ ಪೂರ್ತಿ ಗ್ರಾಮದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿಗಳಿಗೆ 8 ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು SFC ಗ್ರಾಂಟ್ ನಲ್ಲಿ ಕೊಟ್ಟಿದ್ದಾರೆ. 22 ಕೋಟಿ KMDC ಮುಖಾಂತರ ಸಾಲನ್ನು ತಗೊಂಡು ಇವತ್ತು ಭವ್ಯವಾದಂತಹ ಕಟ್ಟಡವನ್ನು ಮಾಡಿದ್ವಿ. ನಾವು ಇವತ್ತು ಅದನ್ನ ಎಲ್ಲರೂ ಕೂಡಿ, ನಾನು ಎಲ್ಲ ಆತ್ಮೀಯರು ಹಿರಿಯರು ಕೂಡಿ ತಾವು ಆರಾಧ್ಯ ದೈವ ಶ್ರೀ ಶಾಂತೇಶ್ವರನ ಸ್ಮರಣೆ ಮಾಡಿ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಯ ಕಾಮಗಾರಿಗಳ ಶಂಕುಸ್ಥಾಪನೆ ಒಟ್ಟು ಮೊತ್ತ 447
1.62 ಕೋಟಿ ರೂಪಾಯಿಗಳು. 401.6 ಕಾಮಗಾರಿಗಳ ಲೋಕಾರ್ಪಣೆ. 401.62 ಕೋಟಿ ಕಾಮಗಾರಿಗಳ ಲೋಕಾರ್ಪಣೆಯಾಗಿದೆ ಬಂಧುಗಳೇ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಬರಗಾಲ ಪೀಡಿತ ಪ್ರದೇಶವಿದ್ದು ಜನರಿಗೆ, ದನ ಕರುಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಈ ಭಾಗದ ಅಂತರ್ಜಲ ಮಟ್ಟವನ್ನು ವೃದ್ಧಿಸುವ ಸಲುವಾಗಿ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ವತಿಯಿಂದ ತಿಂಡಿಗುಂಡಿ ಶಾಖೆ ಕಾಲುವೆ 48.84 ಕಿಲೋಮೀಟರ್ ನಲ್ಲಿ ನೀರನ್ನು ಎತ್ತಿ ಇಂಡಿ ತಾಲೂಕಿನ 19 ಕೆರೆಗಳಿಗೆ 1.40 ಕ್ಯೂಮೆಕ್ಸ್ ನೀರನ್ನು ತುಂಬಿಸುವ ಯೋಜನೆಯಾಗಿರುತ್ತದೆ. ಈ ಯೋಜನೆಗೆ 234.32 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದ್ದು ಇದರ ದೇಸಾಯಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಇಂಡಿ ನಗರದ ಇಂಡಿ ಹನುಮನ ಗುಂಡಿಯಿಂದ ಜಲದಪ್ಪನ ಕೆರೆವರೆಗೆ ಇಲಾಖೆ ವತಿಯಿಂದ ಆಳೂರು ಗ್ರಾಮದಲ್ಲಿ ಸರ್ವೆ ನಂಬರ್ 128ರಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಬಾಂಧಾರ ನಿರ್ಮಾಣ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 50 ಲಕ್ಷ ರು ವೆಚ್ಚದಲ್ಲಿ ಹಿರೇದೇವನೂರು ಗ್ರಾಮದ ಪಿಟಿ ಟ್ಯಾಂಕ್ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಯ ಕಾಮಗಾರಿಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹೆಮ್ಮೆಯ ಶಾಸಕರಾಗಿರುವ ಶ್ರೀ ಯಶವಂತರಾಯಗೌಡ ಪಾಟೀಲ್ ರವರು ದೇಶದ ಜನಪ್ರಿಯ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಸಿಂಧನೂರು ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಮಾನ್ಯ ನಾನು ಅತ್ಯಂತ ಪ್ರೀತಿಯಿಂದ ಈ ನಿಂಬೆ ನಾಡಿಗೆ ಸ್ವಾಗತಿಸ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಯಶವಂತ ರಾಯಗೌಡ ಪಾಟೀಲ್ ರವರು ಒಟ್ಟಾಗಿ ಒಗ್ಗಟ್ಟಾಗಿ ನಾವಿದ್ದೇವೆ ನಿಮ್ಮೊಂದಿಗೆ, ಇದು ಜನಪರವಾದ ಸರ್ಕಾರ, ಜನ ಕಲ್ಯಾಣದ ಸರ್ಕಾರ ಎನ್ನುವ ಮಹಾ ಭರವಸೆಯೊಂದಿಗೆ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ. ಬಂಧುಗಳೇ, ಇದು ನಿಮ್ಮೆಲ್ಲರ ಉದ್ಧಾರದ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆ ಇಂಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಪರವಾದ ಕಾರ್ಯಕ್ರಮ ಸರ್ವಾಂಗೀಣ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆ ಇಟ್ಟಿದೆ ಇಂಡಿ ವಿಧಾನಸಭಾ ಕ್ಷೇತ್ರ ವಿಜಯಪುರ ಜಿಲ್ಲೆ. ಸನ್ಮಾನ್ಯ ಎಂ ಬಿ ಪಾಟೀಲ್ರೆ, ಈ ರಾಜ್ಯ ಕಂಡ ಅಪರೂಪದ ಅತ್ಯಂತ ಸೌಮ್ಯ ಜೀವಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರೆ, ನನ್ನ ಆತ್ಮೀಯರು, ಒಡನಾಡಿಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಗ್ರಾಮದ ಜನಸ್ತೋಮ, ಆ ಗ್ರಾಮದವರ ಸಂತೋಷವನ್ನ ಅದಕ್ಕೆ ಮಿತಿ ಇರಲಿಲ್ಲ. ಅವರ ಆಶೀರ್ವಾದ ನಿಮ್ಮಿಬ್ಬರಿಗೂ ಸಹಿತ ಶರಣ ಪ್ರಕಾಶ್ ಪಾಟೀಲ್ರೆ ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. 50 ಲಕ್ಷ ರು ವೆಚ್ಚದಲ್ಲಿ ಹಿರೇದೇವನೂರು ಗ್ರಾಮದ ಪಿಟಿ ಟ್ಯಾಂಕ್ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದೆ. ಬಜೆಟ್ ಒಳಗೆ ರೇವಣ ಸಿದ್ದೇಶ್ವರಿ ಆತ್ಮೀಯರ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ರು. ಇವತ್ತು ನಮ್ಮ ರಾಜ್ಯದ ಭವಿಷ್ಯದಿಂದ ನಾವು ಕೆಲವೇ ಇವತ್ತು ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರವನ್ನು ಮಾಡಿದ್ದೇವೆ. ಹಾಗೆ ಅನೇಕ ಯೋಜನೆಗಳಿಗೆ ತಾವು ಸಹಾಯವನ್ನು ಮಾಡಿದರೆ ತಮ್ಮ ಈ ಒಂದು ಉಪಕಾರವನ್ನ ಈ ಭಾಗದ ಜನ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಇರ್ಬೋದು, ತಾವೇನ ಮೊನ್ನೆ ನಂದಿ ಬೆಟ್ಟ ಇರ್ಬೋದು, ಮುಂದೆ ತಾವೇನು ಇವತ್ತು ಬಿಜಾಪುರ ಬಂದು ಕ್ಯಾಬಿನೆಟ್ ಮಾಡೋರಿದ್ರೆ
ಆ ಸಂದರ್ಭದಲ್ಲಿ ಇದನ್ನ ಪರಿಗಣಿಸಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯ ಪ್ರಾರ್ಥನೆ ಮಾಡಿ ಹೀಗೆ 10 ಹಲವು ಯೋಜನೆಗಳಿದಾವೆ. ಅವೆಲ್ಲ ಯೋಜನೆಗಳಿಗೆ ಸಹಾಯ ಮಾಡ್ತೀರಿ. ನಾನೆಲ್ಲ ವೇದಿಕೆ ಮೇಲೆ ಹೇಳಕ್ ಹೋಗಲ್ಲ. ನಾನು ನಿಮ್ಮ ಮನೆಗೆ ಬಂದು ಏನೇನು ಕೇಳಿನೋ ಅವೆಲ್ಲ ಮಾಡಿಕೊಟ್ಟಿರಿ. ಅದಕ್ಕಾಗಿ ನಾನು ನಿಮ್ಮನ್ನ ಹೃದಯಾಂತರದಿಂದ ಮನೆ ವಿದ್ಯಾರ್ಥಿಗಳ ಮೇಲೆ ಭವಿಷ್ಯವನ್ನ ರೂಪಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ JTTC ಕಾಲೇಜ್. ಹಾಗೆ ಹೀಗೆ 10 ಹಲವು ಈಗ ತಾನೇ ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂಡಿ ಮತಕ್ಷೇತ್ರದ ಪೂರ್ತಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿಗಳಿಗೆ 8 ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು SFC ಗ್ರಾಂಟ್ ಅಲ್ಲಿ ಕೊಟ್ಟಿದ್ರೆ 22 ಕೋಟಿ KMDC ಮುಖಾಂತರ ಸಾಲವನ್ನು ತಗೊಂಡು ಇವತ್ತು ಭವ್ಯವಾದಂತಹ ಕಟ್ಟಡವನ್ನು ಮಾಡಿದ್ವಿ. ತಾವು ಇವತ್ತು ಅದನ್ನ ಎಲ್ಲರೂ ಕೂಡಿ ನಾನು ಎಲ್ಲ ಆತ್ಮೀಯರು ಹಿರಿಯರು ಕೂಡಿ ತಾವು ಆರಾಧ್ಯ ದೈವ ಶ್ರೀ ಶಾಂತೇಶ್ವರನ ಸ್ಮರಣೆ ಮಾಡಿ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಯ ಕಾಮಗಾರಿಗಳ ಶಂಕುಸ್ಥಾಪನೆ. ಒಟ್ಟು ಮೊತ್ತ 1.62 ಕೋಟಿ ರೂಪಾಯಿಗಳು. 401.6 ಕಾಮಗಾರಿಗಳ ಲೋಕಾರ್ಪಣೆ. 401.62 ಕೋಟಿ ಕಾಮಗಾರಿಗಳ ಲೋಕಾರ್ಪಣೆಯಾಗಿದೆ. ಬಂಧುಗಳೇ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಬರಗಾಲ ಪೀಡಿತ ಪ್ರದೇಶವಿದ್ದು ಜನರಿಗೆ, ದನ ಕರುಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಈ ಭಾಗದ ಅಂತರ್ಜಲ ಮಟ್ಟವನ್ನು ವೃದ್ಧಿಸುವ ಸಲುವಾಗಿ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ವತಿಯಿಂದ ತಿಂಡಿಗುಂಡಿ ಶಾಖೆ ಕಾಲುವೆ 48.84 ಕಿಲೋಮೀಟರ್ ನಲ್ಲಿ ನೀರನ್ನು ಎತ್ತಿ ಇಂಡಿ ತಾಲೂಕಿನ 19 ಕೆರೆಗಳಿಗೆ 1.40 ಕ್ಯೂಮೆಕ್ಸ್ ನೀರನ್ನು ತುಂಬಿಸುವ ಯೋಜನೆಯಾಗಿರುತ್ತದೆ. ಈ ಯೋಜನೆಗೆ 234.32 ಕೋಟಿ ರೂಪಾಯಿಗಳ ವೆಚ್ಚ ಮಾಡಲಾಗಿದ್ದು ಇದರ ದೇಸಾಯಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಇಂಡಿ ನಗರದ ಇಂಡಿ ಹನುಮನ ಗುಂಡಿಯಿಂದ ಜಲದಪ್ಪನ ಕೆರೆವರೆಗೆ ಇಲಾಖೆ ವತಿಯಿಂದ ಆಳೂರು ಗ್ರಾಮದಲ್ಲಿ ಸರ್ವೆ ನಂಬರ್ 128ರಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಬಾಂಧಾರ ನಿರ್ಮಾಣ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 50 ಲಕ್ಷ ರು ವೆಚ್ಚದಲ್ಲಿ ಹಿರೇದೇವನೂರು ಗ್ರಾಮದ PT ಟ್ಯಾಂಕ್ ನಿಂಬೆ ನಮ್ಮ ಬದುಕಿನ ಭಾಗ.